ನೀವು 500 ರೂಪಾಯಿ ನೋಟ್ಗೆ ಚೇಂಜ್ ಕೇಳಕ್ ಬಂದಿದ್ದೀರಾ? ನನ್ನ ಹತ್ರ 500 ರೂಪಾಯಿ ನೋಟ್ ಇಲ್ಲ. ನಿಮ್ಮ ಹತ್ರ ಅಲ್ಲ ರೀ, ನನ್ನ ಹತ್ರ 500 ರೂಪಾಯಿ ಇದೆ ಅಂದಿದ್ದು. ಬನ್ನಿ ಎಟಿಎಂಗೆ ಹೋಗೋಣ. ಈ ತಂಪೊತ್ನಲ್ಲಿ ATM ಮಾತಾಡ್ತೀರಾ? ನೀವು 1000 ರೂಪಾಯಿ ಇಟ್ಕೊಂಡು 1.5 ಲೀಟರ್ ಕಣ್ಣೀರ್ ಸುರಿಸಿ ನಿಮ್ ಕೈಯಲ್ಲಿ ಬಿಟ್ಟು ಬೇರೆ ಇನ್ಯಾರ ಕೈಯಲ್ಲೂ ಚೇಂಜ್ಗೆ ನೀವೇ ಚೇಂಜ್ ಕೊಡ್ಬೇಕು ಅಂತ ಗೋಳಾಡ್ಕೊಂಡು ಅಲ್ಲೋ ಟೈಮ್ ಬರುತ್ತೆ ಅನ್ಕೊಂಡೆ. ಬರ್ಲಿಲ್ಲ. ನನಗೆ ಗೊತ್ತಾಗೋಯ್ತ್ರಿ, ಇನ್ನು ಚೇಂಜ್ ಸಿಗಲ್ಲ. ಬ್ಯಾಂಕ್ ಮುಂದೆ ಕ್ಯೂ ಖರಾಬ್ ಆಗಿದೆ ರೀ. ಚೇಂಜ್ ಸಿಗದೆ ಇದ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯಕ್ಕೆ ಸ್ವಿಚ್ ಹಾಕಿ ಕೂಡ ಚೇಂಜ್ ಬೇಕು ಅಂತ ಕೇಳ್ತಾರ್ರಿ. ಅಂತದ್ರಲ್ಲಿ ನಮ್ ಜನ ಈ ಮನಿ ಮಷಿನ್ ATM ಅಂತಾರಲ್ಲ, ಅದರಲ್ಲಿ ಕಾರ್ಡ್ ಹಾಕಿ ಪರ 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 ಅಂತ ಉದ್ದಾಡ್ಬಿಟ್ಟಿದ್ದಾರೆ ಕಣ್ರಿ. ನಾನ್ ಬರೋಶಿನ್ನೆ ಔಟ್ ಆಫ್ ಸರ್ವಿಸ್ ಆಗೋಯ್ತು. 100 ರೂಪಾಯಿ ಸಿಗ್ಲಿಲ್ಲ ಅಂತ ನನಗೇನ್ ಬೇಜಾರಿಲ್ಲ ರೀ. ನಿನ್ನೆ ನೀವು ನನಗೆ ಕೊಟ್ರಾಯಿ, ಅಷ್ಟು ಸಾಕು. ಅದ್ರಲ್ಲೇ ಟೀ ಬನ್ನು ಬಾಳೆಹಣ್ಣು ತಿನ್ಕೊಂಡು ಹೇಗೂ ಇನ್ನೊಂದೆರಡು ದಿನ ತಳ್ಳಾಗ್ತೀನಿ. ಥ್ಯಾಂಕ್ ಯು ರೀ ನಂದಿನಿ. 10 ರೂಪಾಯಲ್ಲೂ ಹೊಟ್ಟೆ ತುಂಬಿಸ್ಕೊಳ್ಬಹುದು ಅಂತ ಹೇಳ್ಕೊಟ್ಟಿದ್ದ ದೇವತೆ ನೀವು. ಈ 500 ಚೇಂಜ್ ಆಗೋವರೆಗೂ ನಿಮ್ಮ ಉಪಕಾರ ಮರೆಯಲ್ಲ ರೀ ನಾನು. ಮೋದಿ ಸಿಸ್ಟರ್ ರೀ ನೀವು. ತುಂಬಾ ನೋವಾಗುತ್ತ್ರಿ, ಆದ್ರೂ ಈ ನೋವು ಒಂಥರ ಸ್ವೀಟ್ ಆಗಿದೆ. ನೋ ಫ್ರೆಂಡ್ಸ್. ಜೊತೆಗೆ 7 ರೂಪಾಯಿ ಮಜ್ಜಿಗೆ, ಮಸಾಲೆ ಮಜ್ಜಿಗೆ ಕೈಯಲ್ಲಿದ್ರೆ ದೂಸರ ಮ್ಯಾಟೇ ಇಲ್ಲ. ಸ್ವಲ್ಪ ಇದೆ. ಏ ಲೋಪ ಬಾಯಿ ಮುಚ್ಚೋ. ದೇವದಾಸ್ 5 ರೂಪಾಯಿ ಚೇಂಜ್ ಇದೆಯಾ ಅಂತ ಕೇಳ್ತಿದ್ದೇನೆ.